ಏನ್ ಹೇಳ್ತಿದ್ಯಾ? ಅಲ್ಲಿಗೆ ಹೇಗ್ ಬಂದ್ರು ಅವರು? ಆ ಮಂತ್ರಂಗೆ ಅರ್ಚನಾ ಅಲ್ಲಿರೋ ವಿಚಾರ ಹೇಗ್ ಗೊತ್ತಾಯ್ತು? ಏನೋ ನಮ್ಮ ಟೈಮ್ ಚೆನ್ನಾಗಿತ್ತು. ನಾನು ಏನೋ ಔಷಧಿ ತರೋದಕ್ಕೆ ಅಂತ ಹೊರಗೆ ಹೋಗಿದ್ದೆ. ನನ್ನ ಪುಣ್ಯ, ನಾನು ಹೆಲ್ಮೆಟ್ ಹಾಕೊಂಡಿದ್ದೆ, ನನ್ನ ಮುಖ ಕಾಣಿಸ್ಲಿಲ್ಲ ಅವ್ರಿಗೆ. ಹೇ, ತಪ್ಪು ಮಾಡ್ಬಿಟ್ವಿ ಕಣೋ, ತಪ್ಪು ಮಾಡ್ಬಿಟ್ವಿ. ಇಲ್ಲಿವರೆಗೂ ಅವಳನ್ನ ಫ್ರೀ ಆಗಿಬಿಟ್ಟು ದೊಡ್ಡ ತಪ್ಪು ಮಾಡ್ಬಿಟ್ವಿ. ನಾವು ಅವಾಗ್ಲೇ SP ಸಾಹೇಬ್ರಿಗೆ ಇನ್ಫಾರ್ಮ್ ಮಾಡ್ಬೇಕಾಗಿತ್ತು ಚಿನ್ನು. ಅವಳನ್ನ ಹೇಗಾದ್ರೂ ಮಾಡಿ ಅರೆಸ್ಟ್ ಮಾಡಿಸ್ಬೇಕಾಗಿತ್ತು ಚಿನ್ನು. ಈಗ್ಲೂ ನೀನ್ ನೋಡು, ಬೇಕಾದ್ರೆ ನಾನು ಅವಳ ಮೇಲೆ ಕಂಪ್ಲೇಂಟ್ ಕೊಟ್ಟು ಬರ್ತೀನಿ. ಬೇಡ ಶಾಂತಿ, ನೀನು ದುಡ್ಕೋದಕ್ಕೆ ಹೋಗ್ಬೇಡ. ನೋಡು, ಅರ್ಚನಾ ವಿಷಯನ ಯಜಮಾನ್ರ ಮುಂದೆ ತಿಳಿಸಿ ಎಲ್ಲಾನು ಒಂದೇ ಸಲ ಕ್ಲಿಯರ್ ಮಾಡೋಣ. ಅರ್ಥ ಆಯ್ತಾ? ಸದ್ಯಕ್ಕೆ ಇವಾಗ ಆ ಥರ ಏನೂ ಮಾಡೋದಕ್ಕೆ ಹೋಗ್ಬೇಡ ಶಾಂತಿ. ಇವಾಗ ನಾವು ಪೊಲೀಸರಿಗೆ ಹೇಳಿ ಅವಳನ್ನ ಅರೆಸ್ಟ್ ಮಾಡಿಸ್ತೀವಿ ಅಂತ ಇಟ್ಕೋ. ಅವಳಿಗೆ ಅರೆಸ್ಟ್ ಮಾಡಿಸಿದ್ದು ನಾವೇ ಅಂತ ಏನಾದರೂ ಗೊತ್ತಾಗೋದ್ರೆ ಅಷ್ಟೇ ಮುಗೀತು. ಅರ್ಚನಾ ಮ್ಯಾಟ್ರನ್ನ ಅವಳೇ ಓಪನ್ ಮಾಡ್ತಾಳೆ. ಹೌದು, ನೀನ್ ಹೇಳ್ತಿರೋದು ಸರಿಯಾಗೇ ಇದೆ. ಅವಳಿಂದ ಅರ್ಚನಾಗಾಗ್ಲಿ ನನಗಾಗ್ಲಿ ನಿನಗಾಗ್ಲಿ ಅಪಾಯ ಬರಬಾರ್ದು. ನೀನೇನು ತಲೆ ಕೆಡ್ಸ್ಕೊಬೇಡ ಶಾಂತಿ, ನಾನಿದ್ದೀನಲ್ಲ, ನಾನು ನೋಡ್ಕೋತೀನಿ. ನೀನೇನು ಚಿಂತೆ ಮಾಡಬೇಡ. ನಿನ್ನ ಮೇಲೆ ನನಗೆ ಪೂರ್ತಿ ಭರವಸೆ ಇದೆ. ಆ ಮಂತ್ರ ಇದ್ದಾಳಲ್ಲ, ಅವಳು ಯಾವುದಕ್ಕೂ ಹೇಸು ಅಂತವಳಲ್ಲ. ಚಿನ್ನು, ನೀನು ಮೈಯೆಲ್ಲ ಕಣ್ಣಾಗಿಟ್ಕೋ ಚಿನ್ನು. ಹುಡ್ಕೊಂಡು ಊರಿನ ತನಕ ಬಂದಿದ್ದಾಳೆ ಅಂತಂದ್ರೆ ತುಂಬಾನೇ ಹುಷಾರಾಗಿರ್ಬೇಕು. ಸರಿ ಶಾಂತಿ, ನೋಡು, ನೀನು ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬೇಡ. ನೀನೆಲ್ಲ ಆರಾಮಾಗಿರು. ಶಾಂತಿ, ನಿನಗೆ ಮದುವೆ ಆಗಿದೆ, ನೆನ್ಪಿರ್ಲಿ. ನೋಡು, ನೀನೇನು ತಲೆ ಕೆಡ್ಸ್ಕೊಬೇಡ ಅಂತ ನಾನು ಹೇಳ್ತಾ ಇದ್ದೀನಲ್ಲ, ಆರಾಮಾಗಿರು. ಆಮೇಲೆ ಇನ್ನೊಂದು ವಿಷಯ, ಅರ್ಚನಾನ ನೋಡ್ಕೊಳ್ಳೋದಕ್ಕೆ ಒಬ್ರು ಹೆಂಗಸನ್ನ ಗೊತ್ತು ಮಾಡಿದ್ದೀನಿ. ಅವರೆಲ್ಲ ನೋಡ್ಕೋತಾರೆ, ಆಯ್ತಾ? ಅಂದಂಗೆ ಇನ್ನೊಂದು ವಿಷಯ, ಅದು ಹೇಗೆ ಕೇಳಬೇಕೋ ಗೊತ್ತಾಗ್ತಿಲ್ಲ ಶಾಂತಿ. ಒಂದು ಸ್ವಲ್ಪ ಖರ್ಚಿಗೆ ದುಡ್ಡಿದ್ರೆ ಹಾಕ್ತೀಯ ನನ್ನ ನಂಬರ್ಗೆ. ಅಂದರೆ ಇವಾಗ ಹೇಳಿದ್ನಲ್ಲ, ಅರ್ಚನಾನ ನೋಡ್ಕೊಳ್ಳೋದಕ್ಕೆ ಒಬ್ಬ ಹೆಂಗಸನ್ನ ಗೊತ್ತು ಮಾಡಿದ್ದೀನಿ ಅಂತ. ಅವ್ರಿಗೊಂದು ಸ್ವಲ್ಪ ದುಡ್ಡು ಕೊಡಬೇಕು. ಆಮೇಲೆ ನಾಟಿ ವೈದ್ಯರಿಗೊಂದು ಸ್ವಲ್ಪ ದುಡ್ಡು ಕೊಡಬೇಕು. ಹಾಗೆ ಒಂದು ಸ್ವಲ್ಪ ಸಣ್ಣ ಪುಟ್ಟ ಖರ್ಚುಗಳಿದ್ದಾವೆ. ಹಾಗಾಗಿ ಒಂಚೂರು ದುಡ್ಡಿದ್ರೆ ಕಳ್ಸ್ಕೊಡ್ತೀಯಾ? ನನ್ನ ಹತ್ರ ಇರೋದೆಲ್ಲ ಪೂರ್ತಿಯಾಗಿ ಖರ್ಚು ಮಾಡ್ಕೊಂಡ್ಬಿಟ್ಟಿದ್ದೀನಿ. ಓ ಸಾರಿ, ನಾನು ನಿನ್ನ ಕೇಳೋದೇ ಮರ್ತೋದೆ. ಸಾರಿ. ಇಲ್ಲ, ನಾನು ಈಗಲೇ ಕಳಿಸ್ತೀನಿ. ಹಾಗೆ ಬೇರೇನಾದ್ರೂ ಬೇಕಿದ್ರೆ ಕೇಳು. ನೀನೇನು ಯೋಚನೆ ಮಾಡ್ಬೇಡ. ಇನ್ನೊಂದ್ಸಲ ಹೇಳ್ತಿದ್ದೀನಿ, ಬಿ ಕೇರ್ಫುಲ್. ಸರಿ ಶಾಂತಿ, ಆಯ್ತು. ಚಿನ್ನು, ಒಂದೇ ಒಂದ್ಸಲ ವಿಡಿಯೋ ಕಾಲ್ ಬಾ. ಹಾ, ನಂಗೊಂದ್ಸಲ ಅರ್ಚನನ್ ತೋರಿಸ್ಬಿಡು ಪ್ಲೀಸ್. ಸರಿ, ಆಯ್ತು, ಈಗಲೇ ಮಾಡ್ತೀನಿ ಇರು. ಆದಷ್ಟು ಬೇಗ ನಿನಗೆ ಪ್ರಜ್ಞೆ ಬರಲಿ ಅರ್ಚನಾ. ನೀನ್ ಎಷ್ಟು ಬೇಗ ಚೇತರಿಸ್ಕೊಳ್ತೀಯೋ, ಎಷ್ಟು ಬೇಗ ಮೊದ್ಲಿನ ತರ ಆಗ್ತೀಯೋ, ನಿನ್ನ ಅಣ್ಣನ ಹತ್ರ ಕರ್ಕೊಂಡು ಹೋಗಿ ಒಪ್ಪಿಸ್ತೀನಿ. ನೀನು ಅಣ್ಣನ ರಕ್ಷಣೆಯಲ್ಲಿ ಬಂದು ವಾಪಸ್ ಸೇರ್ಕೊಂಡ್ಬಿಟ್ರೆ ನಿನ್ನ ಯಾರು ಏನು ಮಾಡಕ್ಕಾಗಲ್ಲ. ಅದಾದ್ಮೇಲೆ ನನ್ ಜೀವ ಹೋದ್ರೂ ಪರವಾಗಿಲ್ಲ, ತೊಂದ್ರೆ ಇಲ್ಲ. ಐ ಆಮ್ ಸಾರಿ ಅರ್ಚನಾ, ಐ ಆಮ್ ಸಾರಿ. ಚೇತರಿಸ್ಕೊಂಡು ಬೇಗ ಬಾ. ಸರಿ, ಬಾಯ್. ಮಂತ್ರ, ಟೀ ತಣ್ಣಗಾಗೋಯ್ತು, ಕುಡಿಯಲ್ವಾ? ಈ ಜಾಗದಲ್ಲಿ ಹೆಂಗೆ ಕುಡಿಯೋದು? ನೀನ್ ಬೇರೆ ಚಪ್ಪರ್ಸ್ಕೊಂಡ್ ಕುಡಿತಿದ್ಯಾ. ನನ್ಗಂತೂ ಈ ಜಾಗ ನೋಡಿದ್ರೆ ಅಸಹ್ಯ ಅನ್ನಿಸ್ತಿದೆ. ಉಪವಾಸ ಇದ್ರೂ ಪರವಾಗಿಲ್ಲ, ನನಗೆ ನೀಟಾಗಿರೋ ಜಾಗ ಇರಬೇಕು. ನೀನ್ ಹೇಳೋ ಹಾಗೆ ಜಾಗ ನೋಡಿ ಹಸಿವು ಆಗೋ ಆಗಿದ್ರೆ ನೀನ್ ಹೇಳೋ ಮಾತಿಗೆ ಅರ್ಥ ಇತ್ತು.
ಆದ್ರೆ ಈ ಹೊಟ್ಟೆ ಕೇಳಲ್ವಲ್ಲ, ಹೊಟ್ಟೆಗೇನಾದ್ರೂ ಕೊಡು ಅಂತ ಕೇಳುತ್ತೆ. ಬುದ್ಧಿ ಕೆಲಸ ಮಾಡ್ಬೇಕಲ್ವಾ, ಅದಕ್ಕೆ ತಿಂತಾ ಇರೋದು. ನಿನ್ ಹೊಟ್ಟೆ ಕೇಳ್ದಂಗ್ ಬದುಕ್ತಾ ಹೋದ್ರೆ ಮನುಷ್ಯರು ಪ್ರಾಣಿ ಹಂಗ್ ಬದ್ಲಾಗ್ತಾರೆ. ಹಸ್ವಿನ ಕಡೆ ಗಮನ ಕೊಟ್ರೆ ಬುದ್ಧಿ ಓಡೋದು ಇಲ್ಲ, ಬೆಳೆಯೋದು ಇಲ್ಲ. ಏಯ್, ಏನೇ ನೀನು? ಆಫ್ಟರ್ ಆಲ್ ಒಂದು ಟೀ ಬಂದು ತಿನ್ನೋದಿಕ್ಕೆ ಇಷ್ಟೆಲ್ಲ ಭಾಷಣ ಮಾಡ್ಬೇಕಾ? ನೋಡು, ಊಟ ತನ್ನಿಚ್ಛೆ, ನೋಟ ಪರರಿಚ್ಛೆ ಅಂತ ಗಾದೆನೇ ಇದೆ. ನನಗ್ ಹಸ್ವಾದಾಗ ನಾನ್ ತಿಂತೀನಿ, ನೀನ್ ತಿನ್ನು. ಸರಿ ಬಿಡು, ಈ ಟಾಪಿಕೇ ಮಾತಾಡೋದ್ ಬೇಡ. ಅದನ್ನ ಬಿಟ್ಟು ಈಗ ಮುಖ್ಯವಾಗಿ ಆಗ್ಬೇಕಾಗಿರೋದೇನೋ ಅದ್ರ ಬಗ್ಗೆ ಮಾತಾಡೋಣ. ಒಳ್ಳೆ ಕೆಲ್ಸ. ಹೇಳು, ಏನ್ ವಿಷಯ? ನೀನೀಗ ಫೋನಲ್ಲಿ ಮಾಧವಿ ಹತ್ರ ಮಾತಾಡ್ಬೇಕು. ಮಾತಾಡ್ತೀನಿ, ನನ್ಗೇನ್ ಭಯ? ಭಯ ಅಲ್ಲ, ಬುದ್ಧಿವಂತಿಕೆಯಿಂದ ಮಾತಾಡ್ಬೇಕು. ಅದು ನಿನ್ ಹತ್ರ ಇದೆ ಅಂತ ನನಗ್ ಚೆನ್ನಾಗ್ ಗೊತ್ತು. ಸುಮ್ನೆ ಕತೆ ಹೊಡಿಬೇಡ. ಅದೇನ್ ಮಾಡ್ಬೇಕು ಅಂತ ಹೇಳು. ಮಂತ್ರ ಕನ್ನಡದಲ್ಲ, ಇಂಗ್ಲಿಷಲ್ಲಿ ಮಾತಾಡ್ಬೇಕು. ಮಾತಾಡ್ತಿರೋದು ಮಂತ್ರ ಅಂತ ಗೊತ್ತೇ ಆಗ್ಬಾರ್ದು. ಆ ರೀತಿ ಧ್ವನಿ ಬದಲಾಯಿಸಿ ಮಾತಾಡ್ಬೇಕು. ನನಗೇನು ಹೊಸ್ತಾ? ಕೊಡು, ಮಾತಾಡ್ತೀನಿ. ಮೊಬೈಲ್ ಕೊಡೋ. ತಗೋ. ಮೊದಲು ನಾವು ಕನ್ನಡದಲ್ಲಿ ಮಾತಾಡ್ಕೊಳ್ಳೋಣ, ಪ್ರಾಕ್ಟೀಸ್ ಮಾಡೋಣ. ಆಮೇಲೆ ಅದನ್ನ ನೀನು ಇಂಗ್ಲಿಷ್ಗೆ ಕನ್ವರ್ಟ್ ಮಾಡ್ಕೊ. ಸರಿ. ಹಲೋ ಮೇಡಮ್, ನಮಸ್ತೆ. ನಾವು ಟಿವಿ ಶೋರೂಮಿಂದ ಮಾತಾಡ್ತಿದ್ದೀವಿ. ಅದನ್ನ ನೀನು ಇಂಗ್ಲಿಷಲ್ಲಿ ಮಾತಾಡ್ಕೊ. ಹಲೋ ಮೇಡಮ್, ವಿ ಆರ್ ಕಾಲಿಂಗ್ ಫ್ರಮ್ ಟಿವಿ ಶೋರೂಮ್. ಇಷ್ಟೇ ತಾನೇ ಮಾತಾಡ್ಬೇಕಾಗಿರೋದು? ಹ್ಞೂ ಕಣೆ, ಅಷ್ಟೇ. ಆದ್ರೆ ನಂಬೋ ಥರ ಮಾತಾಡ್ಬೇಕು. ಆ ಕೆಲಸ ನನಗ್ ಬಿಡು. ಸಿಮ್ ಚೇಂಜ್ ಮಾಡಿದ್ಯಾ? ಅಯ್ಯೋ, ಸಿಮ್ ತರಿಸಿ ಫೋನ್ಗೆ ಹಾಕಿ ರೆಡಿ ಮಾಡಿ ಆಗೋಯ್ತು. ಇವಾಗ ಶುರುವಾಗತ್ತೆ ಅಸ್ಲಿ ಆಟ. The person you are calling is not answering. Please try later. ಇವಳೇನೆ ಫೋನೇ ರಿಸೀವ್ ಮಾಡ್ತಿಲ್ಲ? ಅಷ್ಟೊಂದು ಬ್ಯುಸಿನಾ? ಮಂತ್ರ, ತಾಳ್ಮೆ, ಇದು ತುಂಬಾ ಇಂಪಾರ್ಟೆಂಟ್ ಕೆಲಸ. ಈ ಕೆಲಸದಲ್ಲಿ ತಾಳ್ಮೆ ತುಂಬಾ ಮುಖ್ಯ. ನೀನ್ ಎಷ್ಟು ಕೂಲ್ ಆಗಿರ್ತೀಯೋ ಅಷ್ಟೇ ಲಾಭ ನಮ್ಗೆ. ನೀನ್ ನನಗ್ ತಾಳ್ಮೆ ಪಾಠ ಮಾಡ್ತಿದ್ಯಾ? ನೋಡ್ದ ನನ್ ಮೇಲೇನೆ ಕೋಪ ಮಾಡ್ಕೋತಿದ್ಯಾ. ಅಮ್ಮ ತಾಯಿ, ನಾನ್ ಯಾವ ಕೋಪನು ಮಾಡ್ಕೋತಿಲ್ಲ. ಅದೇನ್ ವಿಷಯ ಹೇಳು. ಮರಳಿ ಪ್ರಯತ್ನವ ಮಾಡು. ಮಾಡ್ತೀನಿ. ಹುಷಾರ್ ಮಂತ್ರ, ಆವಾಗ್ಲೇ ಮಾತಾಡ್ಕೊಂಡ್ವಲ್ಲ ಹಾಗೆ ಮಾತಾಡ್ಬೇಕು. ಸ್ವಲ್ಪ ಅಲ್ಲಲ್ಲಿ ಇಂಗ್ಲಿಷ್ ಪದಗಳನ್ನ ಜಾಸ್ತಿ ಯೂಸ್ ಮಾಡು. ಏಯ್, ನಾನ್ ಮಾತಾಡ್ಬೋದು, ಅವ್ರಮ್ಮ ಮಾತಾಡ್ಬೇಕಲ್ಲ. ಅದೇ ಬೇಕಾಗಿರೋದು ಮಂತ್ರ.